ಧಾರವಾಡ ಶಹರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾನ್ಯ ಶ್ರೀ ಗಿರೀಶ್ ಪದಕಿ ಸರ್ ಅವರು 15 ಆಗಸ್ಟ್ 2021 ಒಂದು ಕ್ರಿಯಾಶೀಲ ಶಿಕ್ಷಕರ ತಂಡವನ್ನ ಸೇರಿಸಿ ಆಜಾದಿ ಕಾ ಅಮೃತ ಮಹೋತ್ಸವ ಎಂಬ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಾಡಿದರು. ಅದೇ ತಂಡ ಸಿರಿಗಂಧ ಜಾನಪದ ಕಲಾ ಬಳಗವಾಗಿ ಹೊರಹೊಮ್ಮಿತು. ಗಾನಕ್ಕೆ ಸೋಲಂತಹ ಮನಸ್ಸು ಯಾರ್ದೂ ಇಲ್ಲ. ಸಸ್ಯಗಳು ಕೂಡ ಗಾನಕ್ಕೆ ತಲೆದೂಗುತ್ತವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಆತ್ಮೀಯ ವೃತ್ತಿ ಬಂಧುಗಳು ಪ್ರಯತ್ನ ಮಾಡಿರ್ತಕ್ಕಂತಹ ಕೆಲಸ ಏನಿದೆ, ಸರಸ್ವತಿಯ ಮೂರ್ತಿ ಎದುರುಗಡೆ ಸಂಕಲ್ಪ ಮಾಡಿರ್ತಕ್ಕಂತಹ ಈ ಒಂದು ಕಲಾ ತಂಡ ಯಶಸ್ವಿಯಾಗಲಿ, ರಾಜ್ಯ ಮಟ್ಟದವರೆಗೆ, ರಾಷ್ಟ್ರ ಮಟ್ಟದವರೆಗೆ ಈ ಕಲಾ ತಂಡ ತನ್ನ ಒಂದು ಐಸಿರಿಯನ್ನು ಬೆಳಗಲಿ ಎನ್ನುವಂತಹ ಶುಭ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ 2023ರಲ್ಲಿ ಸಿರಿಗಂಧ ಜಾನಪದ ಕಲಾ ಬಳಗವಾಗಿ ಇದು ಅಧಿಕೃತವಾಗಿ ನೋಂದಣಿಗೊಂಡು ಸಿರಿಗಂಧ ಜಾನಪದ ಕಲಾ ಬಳಗದ ಉದ್ಘಾಟನೆ ಹಾಗೂ ಸಂತ ಶಿಶುನಾಳ ಸರಿಪರ 204ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡುತ್ತೆ. ಒಂದು ಅರ್ಥಬದ್ಧಿತವಾದಂತಹ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ರುದ್ರಾಕ್ಷಿ ಮಠದ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಪ್ರಸಿದ್ಧ ಗಾಯಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬೆಂಗಳೂರಿನ ಡಾಕ್ಟರ್ ಅಪ್ಪಗೇರಿ ತಿಮ್ಮರಾಜು ಅವರು ಹಾಗೂ ನಮ್ಮ ಧಾರವಾಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆದ ಶ್ರೀ ಎಸ್ ಕೆಳದಿಮಠ್ ಸರ್ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ಕುಮಾರ್ ಬೆಕ್ಕೇರಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ, ಡಾಕ್ಟರ್ ಶ್ರೀಶೈಲ್ ಹುದ್ದಾರ್, ಮುಖ್ಯಸ್ಥರು ಕನ್ನಡ ವಿಭಾಗ, ಶ್ರೀ ರಂಭಾಪುರಿ ಪದವಿ ಕಾಲೇಜು ಸಿಗ್ಗಾಂವ್, ಶ್ರೀ ಅಶೋಕ್ ಕುಮಾರ್ ಸಿಂದಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಶಹರ, ಶ್ರೀ ಆರ್ ಸದಲ್ಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಗ್ರಾಮೀಣ, ಶ್ರೀ SF ಸಿದ್ದನಗೌಡರ್, ಜಿಲ್ಲಾಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಧಾರವಾಡ, ಶ್ರೀ ಲಿಂಗರಾಜ ಅಂಗಡಿ, ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ, ಶ್ರೀ VF ಚುಳುಕಿ, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಧಾರವಾಡ, ಶ್ರೀಮತಿ ನಮ್ರತಾ ಹೂಗಾರ್, ಸಮಾಜ ಸೇವಕರು ಧಾರವಾಡ, ಶ್ರೀ ಬಾಬಾಜಾನ್ ಮುಲ್ಲಾ, ಅಧ್ಯಕ್ಷರು ನವರಸ ಸ್ನೇಹಿತರ ವೇದಿಕೆ ಧಾರವಾಡ, ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಸಿರಿಗಂಧ ಜಾನಪದ ಕಲಾ ಬಳಗದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಕಂಬಳಿ ಅವರು ವಹಿಸಿಕೊಳ್ತಾರೆ. ಶ್ರೀ ಲಾಲ್ ಸಾಬ್ ನದಾಫ್ ಅವರಿಗೆ ಹಾಗೂ ಶ್ರೀಮತಿ ಕಮಲಾ ನರಸಾರ ಅವರಿಗೆ ಜಾನಪದ ರತ್ನ ಪ್ರಶಸ್ತಿಯನ್ನ ಕೊಡಮಾಡ್ತದೆ.
2024ರಲ್ಲಿ ಮತ್ತೆ ಅದೇ ರೀತಿಯಲ್ಲಿ 2ನೇ ಸಿರಿಗಂಧೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಜಾನಪದ ಅಕಾಡೆಮಿಯ ಸದಸ್ಯರಾದ ಶ್ರೀ ಶಂಕರಪ್ಪ ರಾ ಸಂಕಣ್ಣ ಅವರು ಉದ್ಘಾಟನೆ ಮಾಡ್ತಾರೆ. ಶ್ರೀ ಕುಮಾರ್ ಬೆಕ್ಕೇರಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಧಾರವಾಡ. ಶ್ರೀ SF ಸಿದ್ದನಗೌಡರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಸರ್ಕಾರಿ ನೌಕರರ ಸಂಘ, ಧಾರವಾಡ. ಡಾಕ್ಟರ್ ಲಿಂಗರಾಜ್ ಅಂಗಡಿ, ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಧಾರವಾಡ. ಶ್ರೀ HV ಬೆಳಗಲಿ, ಸಿಂಡಿಕೇಟ್ ಸದಸ್ಯರು, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ, ಹುಬ್ಬಳ್ಳಿ. ಶ್ರೀ ಪರಶುರಾಮ್ ದಿವಾನದ್, ಯೋಧರು ಹಾಗೂ ಸಮಾಜ ಸೇವಕರು. ಶ್ರೀ ಬಾಬಾಜಾನ್ ಮುಲ್ಲಾ, ಅಧ್ಯಕ್ಷರು, ನವರಸ ಸ್ನೇಹಿತರ ವೇದಿಕೆ, ಧಾರವಾಡ. ಶ್ರೀ ರಮೇಶ್ ಲಮಾಣಿ ಜಿ, ಕನ್ನಡ ಸರಿಗಮಪ ಸೀಸನ್ 20ರ ರನ್ನರ್ ಅಪ್. ಶ್ರೀ ಅಶೋಕ್ ರಿ ಜೋಡಳ್ಳಿ, ಗಣ್ಯ ವ್ಯಾಪಾರಸ್ಥರು, ಧಾರವಾಡ. ಶ್ರೀ ಸಿಕಂದರ್ ದಂಡೀನ್, ರಂಗ ಸಾಮ್ರಾಟ ಕಲಾವೇದಿಕೆ, ಧಾರವಾಡ. ಶ್ರೀಮತಿ ನಮ್ರತಾ ಹೋಗಾರ್, ಸಮಾಜ ಸೇವಕರು, ಧಾರವಾಡ. ಇವರು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷರು ಸಿರಿಗಂಧ ಜಾನಪದ ಕಲಾ ಬಳಗ, ಧಾರವಾಡದ ಶ್ರೀ ಪ್ರಕಾಶ್ ಕಂಬಳಿ ಅವರು ವಹಿಸಿಕೊಳ್ತಾರೆ. ಶ್ರೀ ಶರೀಫ್ ಮ ದೊಡ್ಮನಿ, ಶ್ರೀ ಚಂದ್ರಶೇಖರ್ ಮ ಕೆಂಗಾರ್ ಇವರಿಗೆ ಜಾನಪದ ರತ್ನ ಪ್ರಶಸ್ತಿಯನ್ನ ಕೊಡಮಾಡ್ತದೆ. ಇಲ್ಲಿ ವಿಶೇಷ ಅಂತಂದ್ರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಮತ್ತು ಎಲ್ಲ ವಯೋಮಾನದ ವ್ಯಕ್ತಿಗಳಿಗೆ ಈ ಜಾನಪದ ಹಾಗೂ ತತ್ವಪದಗಳ ಸ್ಪರ್ಧೆಯನ್ನ ಏರ್ಪಡಿಸಲಾಗ್ತದೆ. ಕಳೆದ ವರ್ಷ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರ ಸಮ್ಮುಖದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಜೋಗತಿ ನೃತ್ಯವನ್ನ ಪ್ರದರ್ಶನ ಮಾಡಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ತಂಡ ಪ್ರತಿ ವರ್ಷ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಸಾಮೂಹಿಕ ಜಾನಪದ ಗೀತೆ 5 ಬಾರಿ ಜಿಲ್ಲಾದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಜೋಗತಿ ನೃತ್ಯ ಜಿಲ್ಲಾದಲ್ಲಿ ಪ್ರಥಮ ಸ್ಥಾನ, ರಾಜ್ಯದಲ್ಲಿ ಪ್ರಥಮ ಸ್ಥಾನ ಆಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಧಾರವಾಡ ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರ ಹಾಗೂ DC ಅವರ ಸಮ್ಮುಖದಲ್ಲಿ ಪ್ರದರ್ಶನ ಆಗಿ ಬಹಳ ಮೆಚ್ಚುಗೆಗೆ ಪಾತ್ರವಾಗಿದ್ದು ಕೂಡ ಬಹಳ ಹೆಮ್ಮೆ ಪಡುವಂಥದ್ದು. ಹೀಗೆ ಈ ಒಂದು ತಂಡ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಕೂಡ ನಮ್ಮ ಈ ಒಂದು ಕನ್ನಡ ನಾಡಿನ ಜಾನಪದ ಸೊಗಡನ್ನ ಎಲ್ಲರಿಗೂ ಕೂಡ ಮುಟ್ಟಿಸುವಂತಹ ಕಾರ್ಯವನ್ನ ಕೈಗೊಂಡಿದೆ. ಅಂದ್ರೆ ಗೋವಾದಲ್ಲಿ ಕನ್ನಡದ ಒಂದು ಸಂಘಗಳು ಆಯೋಜಿಸಿರುವಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು 2 ಬಾರಿ ಗೋವಾದಲ್ಲಿ ಈ ಒಂದು ಜೋಗತಿ ನೃತ್ಯ ಪ್ರದರ್ಶನಗೊಂಡು ಅಲ್ಲಿಯ ಕನ್ನಡಿಗರ ಮನಸ್ಸನ್ನ ಸೂರೆಗೊಂಡಿದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಜೊತೆಗೆ ಜಾನಪದ ಅಕಾಡೆಮಿ ಕರ್ನಾಟಕ ಜಾನಪದ ಕಾರ್ಯಕ್ರಮದಲ್ಲಿ ಕೂಡ ವೇದಿಕೆಯನ್ನ ಹಂಚಿಕೊಂಡು ಜೋಗತಿ ನೃತ್ಯವನ್ನ ಪ್ರದರ್ಶನ ಮಾಡಿರುವಂಥದ್ದು. ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ರಾಷ್ಟ್ರಮಟ್ಟದ ಜಾನಪದ ಉತ್ಸವ ಮತ್ತು ವೇದಿಕೆಗಳಲ್ಲಿಯೂ ಕೂಡ ಇದು ಪ್ರದರ್ಶನವನ್ನ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ, ಚಂದನ ವಾಹಿನಿಯಲ್ಲಿ ಕೂಡ ಈ ಒಂದು ಸಿರಿಗಂಧ ಜಾನಪದ ಕಲಾ ಬಳಗದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಗಾನಗರಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾಸ ಶ್ರೇಷ್ಠ ಶ್ರೀ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಹಾಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕ ದಿನೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನ, ಹೀಗೆ ಸಾಕಷ್ಟು ವೇದಿಕೆಗಳನ್ನ ಇದು ಹಂಚಿಕೊಳ್ತಾ
ಸದುಪಯೋಗ ಪಡಿಸಿಕೊಳ್ತಾ ಈ ಒಂದು ಜಾನಪದ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ದಾಪುಗಾಲನ್ನ ಇಡ್ತಾ ಎಲ್ಲರಿಗೂ ಕೂಡ ನಮ್ಮ ಮೂಲ ಜಾನಪದ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಎಲ್ಲರೂ ಹೆಮ್ಮೆ ಪಡ್ತಕ್ಕಂತಹ ವಿಷಯ. ಶಿಕ್ಷಕರಾಗಿ ಈ ಒಂದು ಅಳಿದು ಹೋಗ್ತಕ್ಕಂತಹ ಜಾನಪದ ಸಾಹಿತ್ಯವನ್ನ ಎಲ್ಲರಿಗೂ ಉಣಬಡಿಸುವಂಥ ಕಾರ್ಯ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಜಾನಪದ ಅಂದು ಇಂದು ಎಂದೆಂದು ಎಂಬ ಘೋಷವಾಕ್ಯದೊಂದಿಗೆ 3ನೇ ಸಿರಿಗೊಂದೋತ್ಸವ ಕಾರ್ಯಕ್ರಮವನ್ನ ಈಗ ಹಮ್ಮಿಕೊಳ್ತಾ ಇದ್ದೀವಿ. ಎಂದಿನಂತೆ ತಮ್ಮೆಲ್ಲರ ಸಹಾಯ ಸಹಕಾರವನ್ನ ಬಯಸ್ತಾ ಇದ್ದೀವಿ. ಹೀಗೆ ಈ ಒಂದು ಜಾನಪದ ಜಾತ್ರೆಯನ್ನ ಪ್ರತಿ ವರ್ಷ ಮಾಡ್ತಾ ಈ ಒಂದು ಅಳಿದು ಹೋಗುವ ಜಾನಪದವನ್ನ ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.